ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನೋಡ ಹೊರಟಿರುವುದು ಉತ್ತರ ಕರ್ನಾಟಕದ ಜೀವನದಿಗಳಲ್ಲಿ ಒಂದಾದ ಬೆಳಗಾವಿ, ಧಾರವಾಡ, ಗದಗ, ಬಾಗಲಕೋಟೆ ಜಿಲ್ಲೆಗಳ ಬಹುಪಾಲು ಜನರು ಕುಡಿಯಲು ಮತ್ತು ಕೃಷಿಗಾಗಿ ಬಳಕೆ ಮಾಡುವ ವಿಶ್ವ ಪಾರಂಪರಿಕ ತಾಣಗಳಾದ ಐಹೊಳೆ, ಪಟ್ಟದಕಲ್ಲುಗಳನ್ನು ತನ್ನ ತಟದಲ್ಲಿ ಹೊಂದಿದ ಕಲ್ಯಾಣಿ ಮತ್ತು ಬಾದಾಮಿ ಚಾಲುಕ್ಯರ ಗತವೈಭವಕ್ಕೆ ಕಾರಣವಾದ ಮಲಪ್ರಭಾ ನದಿಯ ಉಗಮ ಸ್ಥಾನ ಕನಕುಂಬಿಗೆ. ಹೌದು, ಮಲಪ್ರಭಾ ನದಿಯ ಉಗಮ ಸ್ಥಾನ ಇರುವುದು ಗಡಿನಾಡ ಜಿಲ್ಲೆಯಾದ ಬೆಳಗಾವಿಯ ಖಾನಾಪುರ ತಾಲೂಕಿನ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಕನಕುಂಬಿ ಎಂಬ ಪುಟ್ಟ ಗ್ರಾಮದಲ್ಲಿ. ಬೆಳಗಾವಿಯಿಂದ ಜಾಂಬೋಟಿ ಮಾರ್ಗವಾಗಿ ಗೋವಾ ರಾಜ್ಯ ಪ್ರವೇಶಿಸುವ ರಸ್ತೆಯ ಮೂಲಕ ಹೊರಟ ನಾವು ಸುಮಾರು 1 ಗಂಟೆಯ ಪ್ರಯಾಣದ ನಂತರ ಕನಕುಂಬಿ ಎಂಬ ಪುಟ್ಟ ಗ್ರಾಮವನ್ನು ತಲುಪಿದೆವು. ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇರುವ ಈ ದ್ವಾರದ ಮೂಲಕ ಸಾಗಿದರೆ ಮಲಪ್ರಭಾ ನದಿಯ ಉಗಮ ಸ್ಥಾನಕ್ಕೆ ತಲುಪಬಹುದು. ಇಲ್ಲಿ ತಾವು ನೋಡುತ್ತಿರುವುದು ಮಾವುಳಿ ಎಂಬ ದೇವಸ್ಥಾನ. ಈ ದೇವಸ್ಥಾನದ ಬಲ ಮುಂಭಾಗದಲ್ಲಿ ಒಂದು ಪುಷ್ಕರಣಿ ಇರುವುದನ್ನು ತಾವಿಲ್ಲಿ ಕಾಣಬಹುದು. ಬಹುತೇಕ ಜನರು ಮಲಪ್ರಭಾ ನದಿ ಉಗಮವಾಗಿದ್ದು ಇದೇ ಸ್ಥಳದಲ್ಲಿ ಎಂದು ನಂಬುತ್ತಾರೆ. ಆದರೆ ಮಲಪ್ರಭಾ ನದಿ ಉಗಮವಾಗಿದ್ದು ಈ ಮಾವುಳಿ ದೇವಾಲಯದ ಹಿಂಭಾಗದಲ್ಲಿ ಕಾಣಸಿಗುವ ರಾಮಲಿಂಗೇಶ್ವರ ದೇವಾಲಯದ ಪಕ್ಕದಲ್ಲಿರುವ ಇನ್ನೊಂದು ಪುಷ್ಕರಣಿಯಲ್ಲಿ. ಈಗ ತಾವು ನೋಡುತ್ತಿರುವುದು ಮಾವುಳಿ ದೇವಸ್ಥಾನದ ಹಿಂಭಾಗದಲ್ಲಿ ಸುಮಾರು 500 ಮೀಟರ್ ದೂರದಲ್ಲಿ ಕಾಣಸಿಗುವ ಶ್ರೀರಾಮಲಿಂಗೇಶ್ವರ ದೇವಸ್ಥಾನ. ಬನ್ನಿ, ಪ್ರಕೃತಿಯ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಾ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋಣ. ಇದೇ ಶ್ರೀರಾಮಲಿಂಗೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ಪಕ್ಕದಲ್ಲಿ ಓರ್ವ ಮಹಿಳೆಯ ಹಸ್ತಕ್ಕೆ ನಿರ್ಮಿಸಲಾದ ಪುಟ್ಟ ಮಂದಿರವಿದೆ. ಈ ಮಂದಿರದ ಹಿಂದುಗಡೆ ನಮಗೆ ನೋಡಸಿಗುವುದೇ ಉತ್ತರ ಕರ್ನಾಟಕದ ಜೀವನದಿಗಳಲ್ಲಿ ಒಂದಾದ ಮಲಪ್ರಭಾ ನದಿಯ ಉಗಮ ಸ್ಥಾನ. ಇದೇ ಪುಷ್ಕರಣಿಯಲ್ಲಿ ಮಲಪ್ರಭೆ ನದಿ ಉಗಮವಾಗಿ ಮುಂದೆ ನದಿಯಾಗಿ ಹರಿದು ಕೂಡಲ ಸಂಗಮದ ಸಮೀಪ ಕೃಷ್ಣಾ ನದಿಯನ್ನು ಸೇರುತ್ತದೆ. ಮಲಪ್ರಭಾ ನದಿ ಪುಷ್ಕರಣಿ ಎಂದು ಕರೆಯಲ್ಪಡುವ ಈ ಬಾವಿಯಲ್ಲಿ ಉಗಮವಾಗಲು ಮತ್ತು ಈ ಉಗಮ ಸ್ಥಳದ ಪಕ್ಕದಲ್ಲೇ ಶ್ರೀರಾಮಲಿಂಗೇಶ್ವರ ದೇವಸ್ಥಾನ ಇರಲು ಇಲ್ಲಿಂದ ಮುಂದೆ ಮಾವುಳಿ ದೇವಸ್ಥಾನ ಮತ್ತು ಆ ದೇವಸ್ಥಾನದ ಮುಂದೆ ಇನ್ನೊಂದು ಪುಷ್ಕರಣಿ ಇರಲು ನೂರಾರು ವರ್ಷಗಳ ಇತಿಹಾಸವಿದ್ದು ಅದರ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವ ಸಣ್ಣ ಪ್ರಯತ್ನ ಮಾಡಿದ್ದೇವೆ. ಈ ಭಾಗದ ಜನರ ನಂಬಿಕೆಯಂತೆ ನೂರಾರು ವರ್ಷಗಳ ಹಿಂದೆ ಇಲ್ಲಿ ಕುಳಕ ಮುನಿ ಎಂಬ ಋಷಿ ಇಲ್ಲಿ ತಪಸ್ಸಿಗೆ ಕುಳಿತಿದ್ದ. ಈ ಋಷಿ ಶಿವಭಕ್ತನಾಗಿದ್ದು ಪೂಜೆಗಾಗಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಅದಕ್ಕೆ ಸಣ್ಣ ಮಂದಿರವನ್ನು ನಿರ್ಮಿಸಿದ ಎಂದು ಹೇಳಲಾಗುತ್ತದೆ. ಈ ಋಷಿಯ ಸೇವೆಗೆಂದು ಮಲ್ಲಿ ಎಂಬ ಮಹಿಳೆ ಇದ್ದು, ಹೀಗಿರುವಾಗ ಈ ದಟ್ಟ ಕಾಡಿನಲ್ಲಿದ್ದ ರಾಕ್ಷಸರು ಮಲ್ಲಿಯನ್ನು ಕೊಂದು ಇಲ್ಲಿನ ಬಾವಿಯಲ್ಲಿ ಮುಚ್ಚಿದ್ದರು. ಆಗ ಮಲ್ಲಿ ಕಾಣೆಯಾಗಿದ್ದನ್ನು ಗಮನಿಸಿದ ಕುಳಕ ಮುನಿಗಳು ಅವರ ತಪೋಬಲದಿಂದ ಮಲ್ಲಿಯನ್ನು ಕೂಗಿದಾಗ ಮಣ್ಣಲ್ಲಿ ಹುದುಗಿ ಹೋಗಿದ್ದ ಮಲ್ಲಿಯು ನಾನಿಲ್ಲಿದ್ದೀನಿ ಎಂದು ತನ್ನ ಬಲಗೈಯನ್ನು ಮಣ್ಣಿನಿಂದ ಹೊರಹಾಕಿ ತೋರಿಸಿದಳು. ತನ್ನ ನಿಸ್ವಾರ್ಥ ಸೇವೆಯಿಂದ ಋಷಿಮುನಿಗಳ ಮೆಚ್ಚುಗೆಗೆ ಪಾತ್ರವಾಗಿದ್ದ ಮಲ್ಲಿಯ ಹೆಸರು ಅಜರಾಮರವಾಗಿರಲಿ ಎಂದು ಕುಳಕ ಮುನಿಗಳು ಆಶೀರ್ವದಿಸಿದಾಗ ಮಲ್ಲಿಯು ಮಣ್ಣಿನಿಂದ ತನ್ನ ಕೈಯನ್ನು ಹೊರಚಾಚಿದ್ದ ಜಾಗದಲ್ಲಿ ನೀರಿನ ಚಿಲುಮೆಯೊಂದು ಹೊರಬಂದು ಮುಂದೆ ಅದು ನದಿಯಾಗಿ ಹರಿಯಿತು. ಈ ಕಾರಣಕ್ಕಾಗಿ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಮಲ್ಲಿಯ ಕೈಗೆ ಸಣ್ಣ ಮಂದಿರ ನಿರ್ಮಿಸಿ ಇಂದಿಗೂ ಸಹ ಪೂಜಿಸಿಕೊಂಡು ಬರಲಾಗುತ್ತಿದೆ. ಈ ಮಲ್ಲಿಯು ಮರಣ ಹೊಂದಿದ ಸ್ಥಳದಿಂದ ಉಗಮವಾದ ನದಿಗೆ ಮಲಪ್ರಭಾ ನದಿ ಎಂದು ಹೆಸರು ಬಂದಿತ್ತು ಎಂದು ಹೇಳಲಾಗುತ್ತದೆ. ಹಾಗೆಯೇ ಕುಳಕ ಮುನಿಗಳಿಂದ ಈ ಗ್ರಾಮಕ್ಕೆ ಕನಕುಂಬಿ ಎಂದು ಹೆಸರು ಬಂದಿತು ಎಂದು ನಂಬಲಾಗಿದೆ. ಇನ್ನೊಂದು ನಂಬಿಕೆಯಂತೆ ಕನಕುಂಬಿಯಲ್ಲಿ ಗೌಡರ ಮನೆತನ ಹೊಂದಿತ್ತು. ಆಚಾರ ವಿಚಾರ ದಾನ ಧರ್ಮಗಳಿಗೆ ಹೆಸರುವಾಸಿಯಾಗಿದ್ದ ಈ ಗೌಡರ ಮನೆತನ ಬರಗಾಲದ ಸಂದರ್ಭದಲ್ಲಿ ಊರ ಜನರಿಗಾಗಿ ಒಂದು ಬಾವಿಯನ್ನು ತೋಡಿಸುತ್ತಾರೆ. ಆದರೆ ಆ ಬಾವಿಗೆ ನೀರು ಬೀಳುವುದಿಲ್ಲ. ಇದರಿಂದ ಚಿಂತಿತನಾದ ಗೌಡ ಜ್ಯೋತಿಷರ ಬಳಿ ಈ ಗ್ರಾಮದ ಜನರಿಗೆ ಹೇಗಾದರೂ ಮಾಡಿ ನೀರು ಒದಗಿಸಬೇಕೆಂದು ತನ್ನ ಅಳಲನ್ನು ತೋಡಿಕೊಂಡಾಗ ಜ್ಯೋತಿಷರು ಮದುವೆಯಾಗಿ ಮಕ್ಕಳಾಗದ ಓರ್ವ ಮಹಿಳೆಯನ್ನು ಈ ಬಾವಿಗೆ ಬಲಿ ನೀಡಿದರೆ ಬಾವಿಯಲ್ಲಿ ನೀರು ಬರುತ್ತದೆ ಎಂದು ಸಲಹೆ ನೀಡುತ್ತಾರೆ.
ಇದರಿಂದ ಮತ್ತಷ್ಟು ಚಿಂತಿತನಾದ ಗೌಡ ಯಾವ ಮಹಿಳೆಯನ್ನು ಈ ಬಾವಿಗೆ ಬಲಿಯಾಗಿ ನೀಡಬೇಕೆಂದು ಯೋಚಿಸತೊಡಗಿದ. ಇದೇ ಸಂದರ್ಭದಲ್ಲಿ ಗೌಡನಿಗೆ 5 ಜನ ಗಂಡು ಮಕ್ಕಳಿದ್ದು ತನ್ನ ಕೊನೆಯ ಮಗನಿಗೆ ಇತ್ತೀಚೆಗೆ ವಿವಾಹವಾಗಿದ್ದು ತನ್ನ ಕೊನೆಯ ಸೊಸೆಯಾದ ಮಲ್ಲಮ್ಮಳನ್ನು ಈ ಬಾವಿಗೆ ಬಲಿಯಾಗಿ ನೀಡಬೇಕೆಂದು ತೀರ್ಮಾನಿಸಿದ. ಒಂದು ದಿನ ಬಾವಿಗೆ ಪೂಜೆ ಸಲ್ಲಿಸಬೇಕೆಂಬ ನೆಪದಲ್ಲಿ ಪೂಜೆಯಾದ ನಂತರ ಪೂಜಾ ಸಾಮಗ್ರಿಗಳನ್ನು ಬಾವಿಯಿಂದ ಹೊರತರಲು ಗೌಡ ತನ್ನ ಸೊಸೆಯಾದ ಮಲ್ಲಮ್ಮಳನ್ನು ಬಾವಿಗೆ ಇಳಿಸಿದ. ಮಲ್ಲಮ್ಮಳು ಬಾವಿಯಿಂದ ಪೂಜಾ ಬಟ್ಟಲನ್ನು ಎತ್ತಿದ ತಕ್ಷಣ ಅಲ್ಲಿಂದ ನೀರು ಹೊರಬಂದು ಮಲ್ಲಮ್ಮ ಅದೇ ಬಾವಿಯಲ್ಲಿ ಸಾವನ್ನಪ್ಪಿದಳು. ಈ ಸಂದರ್ಭದಲ್ಲಿ ಮಲ್ಲಮ್ಮಳ ಪತಿ ಆಕೆಯ ರಕ್ಷಣೆಗೆಂದು ಧಾವಿಸಿದಾಗ ಬಾವಿಯಲ್ಲಿದ್ದ ನೀರು ನದಿಯಾಗಿ ಹರಿಯತೊಡಗಿತು. ಆ ನದಿಯಲ್ಲಿಯೇ ಮಲ್ಲಮ್ಮ ಕೊಚ್ಚಿಕೊಂಡು ಹೋಗುವ ಸಂದರ್ಭದಲ್ಲಿ ಆಕೆಯ ಬಲಗೈ ಊರ ಜನರಿಗೆ ಕಾಣಿಸಿತ್ತು. ಮುಂದೆ ಈ ಎಲ್ಲ ವಿಷಯ ತಿಳಿದ ಗ್ರಾಮಸ್ಥರು ಮಲ್ಲಮ್ಮಳ ಹೆಸರು ಅಜರಾಮರವಾಗಿರಲಿ ಎಂದು ಜನರು ಕೊನೆಯದಾಗಿ ನೋಡಿದ ಮಲ್ಲಮ್ಮಳ ಹಸ್ತದ ಮೂರ್ತಿಯನ್ನು ನಿರ್ಮಿಸಿ ಪೂಜಿಸತೊಡಗಿದರು. ಮತ್ತು ಬರಿದಾದ ಬಾವಿಯಲ್ಲಿ ಚಿಲುಮೆಯಾಗಿ ಹುಟ್ಟಿ ಹೊಳೆಯಾಗಿ ಹರಿದ ಈ ನದಿಯನ್ನು ಮಲ್ಲಮ್ಮಳ ಹೆಸರಿನಿಂದ ಮಲಪ್ರಭಾ ನದಿ ಎಂದು ಕರೆಯತೊಡಗಿದರು. ಇದಿಷ್ಟು ಶ್ರೀರಾಮಲಿಂಗೇಶ್ವರ ದೇವಸ್ಥಾನ ಮತ್ತು ಬಾವಿಯಲ್ಲಿ ಮಲಪ್ರಭಾ ನದಿಯ ಉಗಮ ಹಾಗೂ ಮಹಿಳೆಯ ಕೈ ವಿಗ್ರಹಕ್ಕೆ ಪೂಜೆ ಸಲ್ಲಿಸಲು ಇರುವ ಕಾರಣದ ಬಗೆಗಿನ ಒಂದಿಷ್ಟು ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆ. ಇದಾದ ನಂತರ ನಾವು ಮಾವುಳಿ ದೇವಸ್ಥಾನ ಹಾಗೂ ದೇವಸ್ಥಾನದ ಮುಂದಿರುವ ಪುಷ್ಕರಿಣಿಯ ಬಗ್ಗೆ ಒಂದಿಷ್ಟು ತಿಳಿಯುವುದಾದರೆ, ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಪಕ್ಕವು ಗಮಿಸಿದ ಮಲಪ್ರಭಾ ನದಿಯು ಭೂಮಿಯ ಒಳಲಾಳದಲ್ಲಿ ಅಂತರ್ಗತವಾಗಿ ಹರಿದು ಈಗಿನ ಮಾವುಳಿ ದೇವಸ್ಥಾನದ ಮುಂದೆ ಭೂಮಿಯಿಂದ ನೀರು ಹೊರಚಿಮ್ಮತೊಡಗಿತು. ಈ ಕಾರಣಕ್ಕಾಗಿ ಇಲ್ಲಿ ಒಂದು ಪುಷ್ಕರಿಣಿಯನ್ನು ನಿರ್ಮಿಸಿದರು. ಹಾಗೆಯೇ ಈ ಮಾವುಳಿ ದೇವಸ್ಥಾನ ಹಿಂದೆ ಪಾರ್ವತಿ ದೇವಾಲಯವಾಗಿತ್ತು. ಅದು ಕಾಲಾಂತರದಲ್ಲಿ ಮಾವುಳಿ ದೇವಾಲಯ ಎಂದು ಬದಲಾಯಿತು ಎಂದು ಹೇಳಲಾಗುತ್ತದೆ. ಹೀಗೆ ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾದ ಮಲಪ್ರಭಾ ನದಿ ಒಟ್ಟು 304 ಕಿಲೋಮೀಟರ್ ಉದ್ದ ಹರಿಯುತ್ತದೆ. ತುಪ್ಪರಿ ಹಳ್ಳ, ಹಲ್ಲಾತ್ರಿ, ಬೆಣ್ಣೆಹೊಳೆಗಳು ಈ ನದಿಯ ಉಪನದಿಗಳಾಗಿವೆ. ಈ ಮಲಪ್ರಭಾ ನದಿಗೆ ಸವದತ್ತಿ ಮತ್ತು ಮುನವಳ್ಳಿಯ ಮಧ್ಯ 155 ಮೀಟರ್ ಎತ್ತರ 1974ರಲ್ಲಿ ಒಂದು ಅಣೆಕಟ್ಟನ್ನು ನಿರ್ಮಿಸಿದ್ದು ಅದನ್ನು ನವಿಲು ತೀರ್ಥ ಜಲಾಶಯ, ರೇಣುಕಾಸಾಗರ ಜಲಾಶಯ, ಮಲಪ್ರಭಾ ಜಲಾಶಯ ಎಂಬ ಹೆಸರುಗಳಿಂದ ಕರೆಯಲಾಗುತ್ತಿದೆ. ಇದಷ್ಟೇ ಅಲ್ಲದೆ ವಿಶ್ವಗುರು ಬಸವಣ್ಣನವರ ಧರ್ಮಪತ್ನಿ ಗಂಗಾಂಬಿಕೆಯವರ ಐಕ್ಯ ಸ್ಥಳ ಇರುವುದೂ ಸಹ ಇದೇ ಮಲಪ್ರಭಾ ನದಿ ಮಧ್ಯಭಾಗದಲ್ಲಿ. ಈ ಬಗ್ಗೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ಮಾಹಿತಿ ತಿಳಿಸಿದ್ದು ಅದನ್ನು ಸಹ ತಾವುಗಳು ವೀಕ್ಷಿಸಬಹುದು. ಹಾಗೆಯೇ ಕಿತ್ತೂರ ಹುಲಿ, ರಾಣಿ ಚೆನ್ನಮ್ಮಳ ಬಲಗೈ ಬಂಟನಾದ ಸಂಗೊಳ್ಳಿ ರಾಯಣ್ಣ ಮತ್ತು ನರಗುಂದದ ಬಾಬಾ ಸಾಹೇಬರು ಬೆಳೆದದ್ದು ಇದೇ ಮಲಪ್ರಭಾ ತೀರದಲ್ಲಿ ಎನ್ನುವುದು ಇನ್ನೊಂದು ವಿಶೇಷವಾಗಿದೆ. ಮಲಪ್ರಭಾ ನದಿ ಉಗಮ ಸ್ಥಳದಲ್ಲಿರುವ ಶ್ರೀರಾಮಲಿಂಗೇಶ್ವರ ಮತ್ತು ಮಾವುಳಿ ದೇವಿಯ ಜಾತ್ರೆಯು ಪ್ರತಿ 12 ವರ್ಷಗಳಿಗೊಮ್ಮೆ ಜರುಗುತ್ತದೆ. ಈ ಜಾತ್ರೆ ಆರಂಭವಾಗಲು ಮಲಪ್ರಭಾ ನದಿಯ ಉಗಮ ಸ್ಥಾನವಾದ ಈ ಪುಷ್ಕರಣಿಯಲ್ಲಿರುವ ನೀರು ಶ್ವೇತವರ್ಣಕ್ಕೆ ಅಂದರೆ ಬಿಳಿ ಬಣ್ಣಕ್ಕೆ ಬದಲಾಗುತ್ತದೆ. ಆಗ ಮಾತ್ರ ಮುಂದಿನ 6 ತಿಂಗಳ ಒಳಗಾಗಿ ಜಾತ್ರೆ ಮಾಡಿ ಮುಗಿಸಬೇಕೆಂಬ ನಂಬಿಕೆ ಈ ಭಾಗದ ಜನರದ್ದಾಗಿದೆ. ಇದಿಷ್ಟು ಮಲಪ್ರಭಾ ನದಿಯ ಉಗಮದ ಹಿಂದಿನ ಇತಿಹಾಸ. ಇದಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ಉಗಮವಾಗುವ ಪ್ರತಿಯೊಂದು ನದಿಯ ಉಗಮಕ್ಕೂ ಒಂದು ಹಿನ್ನೆಲೆ ಇದ್ದೇ ಇರುತ್ತದೆ. ಅದಕ್ಕೆ ಹೇಳೋದು ಒಂದು ಕರ್ನಾಟಕ ಹಲವು ಜಗತ್ತು. ನೀವೇನಾದರೂ ಮಲಪ್ರಭಾ ನದಿಯ ಉಗಮ ಸ್ಥಾನವಾದ ಕನಕುಂಬಿಗೆ ಹೋಗುವವರಿದ್ದಲ್ಲಿ ಈ ಸ್ಥಳವು ಬೆಳಗಾವಿಯಿಂದ 42 ಕಿಲೋಮೀಟರ್, ಖಾನಾಪುರದಿಂದ 36 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 122 ಕಿಲೋಮೀಟರ್ ದೂರದಲ್ಲಿದೆ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.